ಚಲನಚಿತ್ರ ಇರ್ಬೋದು, ರೇಡಿಯೋ ಇರ್ಬೋದು, ದೂರದರ್ಶನ, ರೇಡಾರ್, ಇವೆಲ್ಲ ಪ್ರಕಾಶ ವಿದ್ಯುತ್ ಕೋಶ, ಇವೆಲ್ಲ ವಿದ್ಯುತ್ ದಕ್ಷಿ ಅಣುಶಕ್ತಿ, ಇವುಗಳೆಲ್ಲ ಕೂಡ ಬೆಳಕಿನ ವಿದ್ಯುತ್ ಕಾಂತದ ತತ್ವವನ್ನ ಆಧರಿಸಿನೇ ಇರ್ತಕ್ಕಂಥದ್ದು ಅನ್ನೋದನ್ನ ಹೇಳ್ತಾರೆ. ಇದನ್ನ ನಾವು ತುಂಬಾ ಚೆನ್ನಾಗಿ ಚಲನಚಿತ್ರದಲ್ಲಿ ನೀವು ಗಮನಿಸ್ಬೋದು. ಚಲನಚಿತ್ರ ಅಂದ್ರೆ ಇನ್ನೇನು ಅಲ್ಲ, ನೆಳಲು ಬೆಳಕಿನ ಆಟ ಅಷ್ಟೇ. ಅದು ನೀವು ಅಲ್ಲಿ ಏನಾದ್ರೂ ಮೇಲ್ಗಡೆ ಹೋಗಿ ಪ್ರೊಜೆಕ್ಟರ್ ಎಲ್ಲ ಇಟ್ಟಿರೋದು, ಅಲ್ಲಿ ಬಿಡ್ತಕ್ಕಂಥ ಸ್ಲೈಡ್ಸ್ ಹೋಗಿ ಹತ್ತಿರದಲ್ಲಿ ನೋಡಿದ್ರೆ ಈ ಅನುಭವ ನಮಗೆ ಆಗುತ್ತೆ. ಅವ್ ಹೇಗೆ ನಮ್ಮ ನಿಜವಾದ ಬಾಳಿನಂತೆ ಕಾಣ್ತಕ್ಕಂಥ ದೃಶ್ಯಗಳ ಮೂಲಕ ಸತ್ಯಗಳನ್ನ ರೂಪಿಸ್ತಾ ಹೋಗುತ್ತೆ. ಇಲ್ಲಿ ಚಲನಚಿತ್ರದಲ್ಲಿ ಒಬ್ಬ ಡೈರೆಕ್ಟರ್ ಚಲನಚಿತ್ರವನ್ನ ನಿರ್ಮಾಣ ಮಾಡಿ ಹಾಗೆ ತೋರಿಸುವ ಹಾಗೆ ನಮ್ಮೆಲ್ಲ ಬಾಳಿನ ವಿಶ್ವ ನಿರ್ದೇಶಕ ಒಬ್ಬ ಇದ್ದಾನೆ. ಅವನು ನಮ್ಮನ್ನ ನೆಳಲು ಬೆಳಕಿನ ಆಟದಲ್ಲಿ ಹೀಗೆ ಪರದೆಯ ಮೇಲೆ ಆಟ ಆಡಿಸ್ತಾ ಇದ್ದಾನೆ. ಹಾಗೇನೆ ಪ್ರದರ್ಶನಕ್ಕಾಗಿ ಅದ್ಭುತ ಪಾತ್ರಗಳನ್ನ ನಿಯೋಜಿಸಿದ್ದಾನೆ. ಈಗ ನನಗೊಂದು ಪಾತ್ರ, ನನಗೆ ವಾಣಿ ಅಂತ ಹೇಳಿ ಒಂದು ಉದ್ಯೋಗ ಕೊಟ್ಟು ಈ ಪಾತ್ರವನ್ನ ನೀನು ನಿರ್ವಹಿಸು ಅನ್ನೋದು ಕೊಟ್ಟಿರಬಹುದು. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಒಂದೊಂದು ಪಾತ್ರವನ್ನು ಕೊಟ್ಟು ಆ ಪಾತ್ರಕ್ಕೆ ನ್ಯಾಯವನ್ನ ನಾವು ಒದಗಿಸ್ಬೇಕಷ್ಟೇ. ಹಾಗಿರೋದನ್ನ ಯೋಗಾನಂದರು ತುಂಬಾ ಚೆನ್ನಾಗಿ ಹೇಳ್ತಾರಲ್ಲಿ. ಚಲನಚಿತ್ರದಲ್ಲಿ ಬರ್ತಕ್ಕಂಥ ರೂಪಗಳು ಹೇಗೆ ಸತ್ಯ ಎಂಬಂತೆ ತೋರಿದ್ರೆ ಅದು ಕೇವಲ ನೆರಳು ಬೆಳಕಿನ ಸಮ್ಮೇಳನ ಹೇಗೋ, ಹಾಗೆ ವಿಶ್ವದ ವೈವಿಧ್ಯಮಯ ಭ್ರಾಂತಿಕಾರಿಕ ತೋರಿಕೆ, ಗ್ರಹಗಳ ಗೋಳ, ಅಸಂಖ್ಯಾತ ರೂಪದ ಜೀವಿಗಳು, ಇವೆಲ್ಲ ಕೂಡ ಪಂಚೇಂದ್ರಿಯಗಳ ಗ್ರಹಣಕ್ಕೆ ತಾತ್ಕಾಲಿಕ ಸತ್ಯ ಅನ್ನೋ ಹಾಗೆ ಕಾಣುತ್ತೆ. ಹೌದಲ್ಲ, ಇದೇ ನಿಜ ಅಲ್ವಾ ಅಂತ ಹೇಳಿ ನಾವು ಈ ಲೋಕದ ಬದುಕಿಗೆ ನಾವೇನಾದ್ರೂ ಮಂಕಾದ್ರೆ ನಮಗೆ ನಿಜವಾದ ಅರಿವನ್ನ ಪಡಿಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಅನಂತ ಸೃಜನಾತ್ಮಕ ಬೆಳಕಿನ ಕಿರಣದ ಸಹಾಯದಿಂದ ಈ ತಾತ್ಕಾಲಿಕ ದೃಶ್ಯಗಳು ಮಾನವನ ಪ್ರಜ್ಞೆಯ ಪರದೆಯ ಮೇಲೆ ಬೀಳ್ತಾ ಇರುತ್ತೆ ಅಂತ ಹೇಳಿ, ಅಂದ್ರೆ ಈ ಸೈಂಟಿಫಿಕ್ ಎಲ್ಲ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಹೇಳ್ತಾರೆ.